ಇನಿಷಿಯಲ್ ಡೇಸಲ್ಲಿ ಒಂಥರ ಫಿಲ್ಮಿ ಇದರಲ್ಲೇ ನಾವು ಆ ಮೋಡಲ್ಲೇ ಇರ್ತಿದ್ವಿ. ಪಬ್ಲಿಕ್ ಯಾರಾದರೂ ಬಂದರೆ ರೂಢಾಗಿ ಬಿಹೇವ್ ಮಾಡೋದು, ಒಂಥರ ನಾನು PSI ಇದ್ದೀನಿ ಅನ್ನೋದು ಒಂದು ಗತ್ತು ಗಮ್ಮತ್ತು ಅನ್ಬೋದು, ಅಥವಾ ಒಂದು ಆ್ಯಟಿಟ್ಯೂಡ್ ಅನ್ಬೋದು. ಮುಂದೆ ನಾನು ಒಂದು 8-10 ವರ್ಷ ಸರ್ವಿಸ್ ಆದಂಗೆ ಆಮೇಲೆ ಸಾಕಷ್ಟು ಸೀನಿಯರ್ ಆಫೀಸರ್ಸ್ ಗೈಡ್ ಮಾಡ್ತಿದ್ರು. ಇದೊಂದು ಸರ್ವಿಸ್ ಓರಿಯೆಂಟೆಡ್ ಜಾಬು, ನಾವು ಒಳ್ಳೆಯವ್ರಿಗೆ ಒಳ್ಳೇದು ಮಾಡಬೇಕು. ಕ್ರಿಮಿನಲ್ಸ್ ಹಾರ್ಡ್ಲಿ 0.1% ಇರ್ತಾರೆ ಸೊಸೈಟಿಯಲ್ಲಿ. ಸೊ ರೆಸ್ಟ್ ಆಫ್ ದ 99.99% ಎಲ್ಲ ಒಳ್ಳೆಯ ಜನ ಇರ್ತಾರೆ. ಅವ್ರಿಗೆ ನಾವು ಪೊಲೀಸರು ಕೆಟ್ಟವ್ರಂತ ಏನು ಭಾವನೆ ಇದೆ ಅದನ್ನು ಕಡಿಮೆ ಮಾಡ್ಬೇಕಂತೇಳಿ ಲಾಸ್ಟ್ 8-10 ವರ್ಷದಿಂದ ನಮ್ಮ ಡಿಪಾರ್ಟ್ಮೆಂಟ್ದೇ ಕಾನ್ಸೆಪ್ಟ್ ಇದೆ, ಪೀಪಲ್ ಫ್ರೆಂಡ್ಲಿ ಪೊಲೀಸ್ ಅಂತ. ಸೊ ಇವಾಗ ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ, ಮನೆ ಮನೆಗೆ ಪೊಲೀಸ್ ಅಂತ. ಸೊ ಆ ಆ್ಯಂಗಲಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ, ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಆಮೇಲೆ ನಾವು ಮೊದಲು ಸಡನ್ನಾಗಿ ಅಗ್ರೆಸಿವ್ ಆಗ್ತಿದ್ವಿ, ಬೈಯೋದು ಹೊಡೆಯೋದು ಈ ಥರ ಎಲ್ಲ. ಅದು ಸ್ವಲ್ಪ ಕಡಿಮೆ ಆದದ್ದಕ್ಕೆ ನಮ್ಮ ಮೆಂಟಲ್ ಹೆಲ್ತು ನಮ್ಮ ಫಿಸಿಕಲ್ ಹೆಲ್ತು ಸಹ ಒಂದು ಒಳ್ಳೆ ಸಿಚುವೇಶನ್ ಅವ್ರ ಮೇಲೆ ಪರಿಣಾಮ ಅನ್ನೋದಕ್ಕಿಂತ ಹೆಚ್ಚಾಗಿ ಎಕ್ಸಾಕ್ಟ್ಲಿ ನಿಮ್ಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಡೆಫಿನೆಟ್ಲಿ ಈಗ ನಾನು ಒಬ್ರಿಗೆ ಬೈತೀನಂದ್ರೆ ಮೊದಲು ನನ್ನ ಬಾಯಿ ಹೊಲಸಾಗ್ತದೆ. ಸೊ ಬೈಲೇಬೇಕು, ಬೈಯೋದಿಲ್ಲ ಹೊಡೆಯೋದಿಲ್ಲ ಅಂದರೆ ಪೊಲೀಸ್ ಕೆಲಸ ಆಗಲ್ಲ. ಬಟ್ ಯಾರಿಗೆ ಬೈಬೇಕು ಯಾರಿಗೆ ಹೊಡಿಬೇಕು ಅಂಥವ್ರಿಗೆ ಮಾತ್ರ ಮಾಡ್ತಾ ಇದೀವಿ. ಒಳ್ಳೆಯ ಜನಕ್ಕೆ ಸಾಕಷ್ಟು ಎಲ್ಲರೂ ಒಳ್ಳೆಯವರು ಇರ್ತಾರೆ, ಅಂಥವ್ರಿಗೆ ಪೊಲೀಸ್ ಬಗ್ಗೆ ಒಂದು ವಿಶ್ವಾಸ ಬರೋ ಥರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಓಕೆ, ಈ ಕ್ರೀಡೆಯಲ್ಲಿ ಆಸಕ್ತಿ ನೀವು ಹೇಳಿದ್ರಿ, ಒಂದು ವೆಯ್ಟ್ ಲಾಸ್ ಜರ್ನಿ ಇತ್ತು ನಿಮ್ಮ ಲೈಫಲ್ಲಿ ಅಂತ. ಇದು ಸುಮ್ಮನೆ ಎಷ್ಟು ಮಾತಾಡಿದಷ್ಟು ಸುಲಭ ಅಲ್ಲ, ಬಟ್ ಆದರೆ ನೀವು ಇದ್ರ ಜೊತೆಗೆ ಒಂದು ಪ್ರವೃತ್ತಿ ಅಂತ ಕ್ರೀಡಾ ಮನೋಭಾವದಿಂದ ಒಂದಷ್ಟು ಆಸಕ್ತಿ ಬೆಳೆಸ್ಕೊಳ್ತೀರಿ. ಸೈಕ್ಲಿಂಗ್ ಆಗಿರಬಹುದು, ಈಜೋದಾಗಿರಬಹುದು, ಹಲವಾರು ವಿಚಾರಗಳಲ್ಲಿ ತೊಡಗಿಸ್ಕೊಳ್ತೀರಿ. ಯಾವುದೋ ಒಂದು ವಿಷಯ ಅನ್ನೋದು ಇಲ್ಲವೇ ಇಲ್ಲ. ಹೆಂಗೆ ಇದು ಮಲ್ಟಿಪಲ್ ಇದರಲ್ಲಿ ಹೇಗೆ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ಫಸ್ಟು ಕ್ರೀಡೆ ಅಂತ ಬಂದಾಗ ಸ್ಪೋರ್ಟ್ಸ್ ಯಾವುದಕ್ಕೆ ಫಸ್ಟ್ ನೀವು ಅಟೆಂಡ್ ಆಗಿದ್ದು ಅಂತ? ನಾನು ಫಸ್ಟ್ ಮೇಡಮ್ 2016 ಪ್ರಮೋಷನ್ ಆದ ನಂತರ ಒಂದು 10 kg ವೇಟ್ ಕಡಿಮೆ ಮಾಡ್ಬೇಕಂತ ಐ ಸ್ಟಾರ್ಟೆಡ್ ವಿತ್ ರನ್ನಿಂಗ್. ಅವಾಗ ಒಂದು ಟಪ್ ಮ್ಯಾನ್ ಅಂತ ಒಂದು ಕಂಪ್ನಿ ಇದೆ ಇಂಡಿಯಾ ಲೆವೆಲಲ್ಲಿ, ಸಿಮ್ಲಾದಲ್ಲಿ ಹೋಗೆಲ್ಲ ನಾನು ರನ್ ಮಾಡಿದೆ, ಗೋವಾ ಸಿಮ್ಲಾ. ಅದ್ರ ಜೊತೆ ಸಾಕಷ್ಟು ಜನ ಫ್ರೆಂಡ್ಸ್ ಸಿಕ್ಕರು. ಆಮೇಲೆ ನಾನು 2018 ವರ್ಲ್ಡ್ ಟೂರ್ ಹೋಗಿದ್ದೆ. ನಾನು ನಮ್ಮ ಪೊಲೀಸ್ ಆಫೀಸರ್ಸು ಚನ್ನಬಸವಣ್ಣ ಅಂತೇಳಿ ಈಗ ಕರ್ನಾಟಕ ಪೊಲೀಸ್ ಅಕಾಡೆಮಿ ಡೈರೆಕ್ಟರ್ ಇದ್ದಾರೆ, IPS ಆಫೀಸರ್. ಈಗ ಅವರು ಇನ್ನೊಬ್ಬರು ಇನ್ಸ್ಪೆಕ್ಟ್ರು ಮತ್ತು ನಾನು 3 ಜನ ಫ್ರೆಂಡ್ಸು ಬೈ ರೋಡ್ ನಾವು 40 days ಅಡ್ವೆಂಚರ್ ಟ್ರಿಪ್ ಹೋಗಿದ್ದೀವಿ ಕಾರಲ್ಲಿ, ಸೆಂಟ್ರಲ್ ಏಷ್ಯಾ ಮತ್ತು ಯುರೋಪ್. ಅಲ್ಲಿ ಹೋಗಿ ಬಂದ ನಂತರ ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಬಿಕಾಸ್ ಅಲ್ಲಿ ಯಾವ ಥರ ಅವ್ರು ಕೆಲಸ ಮಾಡ್ತಾರೆ, ಹೆಲ್ತ್ ಬಗ್ಗೆ ಅವ್ರ ಪ್ರಯಾರಿಟಿ ಏನಿದೆ. 99% ಅವ್ರ ಹೆಲ್ತು. ನಮ್ಮಲ್ಲಿ ಹೆಂಗಿದೆ ನಮ್ಮ ಕಂಟ್ರಿಯಲ್ಲಿ ಅಥವಾ ನಮ್ಮ ಒಂದು ಲೀಸ್ಟ್ ಹೆಲ್ತ್ ಬಗ್ಗೆ ಓನ್ಲಿ ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಈ ಮೈಂಡ್ ಸೆಟ್ ಇರ್ತದೆ. ಸೊ ಅದು ನಂದು ಕಡಿಮೆ ಆಯಿತು. ಸೊ 19ನಲ್ಲೇ ನಾನು ಹಾಫ್ ಐರನ್ಮ್ಯಾನು ಇದೆಲ್ಲ ಮಾಡಿದೆ. ಸೊ ಅವಾಗಿನ DG ನೀಲ್ಮಣಿ ರಾಜು ಮೇಡಮ್ ನನಗೆಲ್ಲ ಭಾಳ ಸಪೋರ್ಟ್ ಮಾಡಿ, ವಿತ್ ಫೈನಾನ್ಷಿಯಲ್ ಸಪೋರ್ಟ್ ಆಲ್ಸೋ. ಅದರ ನಂತರ ನಾನು 2021ನಲ್ಲಿ ಐರನ್ಮ್ಯಾನ್ ಮಾಡಿದೆ. ದೆನ್ ಅದೇ ವರ್ಷ ಕಾಶ್ಮೀರ್ ಟು ಕನ್ಯಾಕುಮಾರಿ ಸೈಕ್ಲಿಂಗ್ ಮಾಡಿದೆ. ಸೊ ಅದರ ನಂತರ ಸಾಕಷ್ಟು ಇವೆಂಟ್ಗಳನ್ನ ಮಾಡಿ 2 ವರ್ಷ ಗ್ಯಾಪ್ ಆಗಿತ್ತು ಮೇಡಮ್. ನಂದು ಫೀಲ್ಡಲ್ಲಿದ್ದೆ, ಹುಬ್ಳಿ ರೂರಲ್ ಪೊಲೀಸ್ ಸ್ಟೇಷನ್, ಇವಾಗಲೂ ಇದ್ದೀನಿ. ಸೊ ಅದಕ್ಕೆ ಈಗೂ ಏನಾದರೂ ಮಾಡಬೇಕಂತ ನಾನು ಡಿಸೈಡ್ ಮಾಡಿ, ಯಾವುದೂ ಮಾಡಿಲ್ಲ ನಮ್ಮ ಇಲಾಖೆಯಲ್ಲಿ ಅಂತೇಳಿ ನಾನು ನೋಡಿಕೊಂಡಾಗ ಈ ಸ್ವಿಮ್ಮಿಂಗಲ್ಲಿ ಯಾವುದು ಲಾಂಗ್ ಡಿಸ್ಟೆನ್ಸ್ ಯಾರು ಮಾಡಿರಲಿಲ್ಲ. ಸೊ ಅವಾಗ ಒಂದು ರಿಲೇ ಟೀಮ್ ಮಾಡ್ಕೊಂಡ್ವಿ ನಾವು 6 ಜನರದ್ದು. ಆ ರಿಲೇ ಟೀಮ್ ಮುಖಾಂತರ ಒಂದು ಇಂಡಿಯಾ ಟು ಶ್ರೀಲಂಕಾ ರಾಮ್ ಸೇತು ಮೂಲಕ ಅದನ್ನು ಒಂದು 28 ಕಿಲೋಮೀಟರ್ ಸ್ವಿಮ್ಮನ್ನು ನಾವು ಮಾಡಿದ್ವಿ 6 ಮೆಂಬರ್ಸು. ಆಫ್ಟರ್ 1 ಮಂತ್ ಅಂದರೆ ಲಾಸ್ಟ್ ಜೂನಲ್ಲಿ ಫೇಮಸ್ ಇಂಗ್ಲೀಷ್ ಚಾನಲ್ ವರ್ಲ್ಡಲ್ಲೇ ಅತಿ ಟಫೆಸ್ಟ್ ಸ್ವಿಮ್ ಅದು, ಕೋಲ್ಡ್ ವಾಟರ್ ಸ್ವಿಮ್ಮು, ಇಂಗ್ಲೆಂಡ್ ಟು ಫ್ರಾನ್ಸ್. ಇಟ್ ಈಸ್ ಸ್ಟ್ರೇಟ್ ಲೈನ್, ಇಟ್ ಈಸ್ 36 ಕಿಲೋಮೀಟರ್. ಬಟ್ ನಾವು ಸ್ವಿಮ್ ಮಾಡಬೇಕಾದ್ರೆ ಒಂದು ಸ್ಟ್ರೇಟ್ ಹೋಗ್ಲಿಕ್ಕಾಗಲ್ಲ, ಅಲಾಂಗ್ ವಿತ್ ಕರೆಂಟ್ಸು ವೇವ್ಸು ಹೋಗ್ತೀವಿ. ಸೊ ಟೋಟಲ್ ನಾವು ಮಾಡಿದ ಸ್ವಿಮ್ ಡಿಸ್ಟೆನ್ಸು 48.5 ಕಿಲೋಮೀಟರ್ಸ್ ಇತ್ತು. 13.37 ಅವರ್ಸಲ್ಲಿ 6 ಮೆಂಬರ್ಸು. ನಮ್ಮ ಟೀಮ್ ವಿಶೇಷ ಅಂದರೆ ನಮ್ಮ ಟೀಮ್ ನೇಮ್ ಈಸ್ ಪ್ರೈಡ್ ಆಫ್ ಇಂಡಿಯಾ ಅಂತ. ವಿಶೇಷ ಅಂದರೆ 2 ಪ್ಯಾರಾ ಅಥ್ಲೀಟ್ಸ್ ನಮ್ಮ ಟೀಮಲ್ಲಿದ್ದರು, ಒಬ್ಬರು IAS ಆಫೀಸರ್ ಇದ್ದರು. ಸೊ 6 ಜನರ ಟೀಮು ಈ ಒಂದು ಜರ್ನಿಯನ್ನು ನಾವು ಮಾಡಿದ್ವಿ. ಸೊ ಲೈಫಲ್ಲೇ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಅದನ್ನು. ಈ ಅಲ್ಲಿ ಏನು ಚಾಲೆಂಜಸ್ ಇತ್ತು, ಹೆಂಗಿರ್ತಾ ಇತ್ತು? ಸೊ ನೀವು ಹೆಂಗೆ ಪ್ರಿಪೇರ್ ಆಗಿದ್ರಿ ಅದಕ್ಕೆ? ಮೇಡಮ್ ಆ ಒಂದು ವರ್ಲ್ಡಲ್ಲಿ ಏನೀಗ 7 ಸಮಿಟ್ಸ್ ಅಂತಿದೆ ಮೌಂಟೇನ್ದು, ಅದೇ ಥರ ಸಿಯಲ್ಲೂ 7 ಸಮಿಟ್ಸ್ ಅಂತಿದೆ, 7 ಸಿ ಚಾಲೆಂಜ್ ಅಂತ. ಅದರಲ್ಲಿ ಅತಿ ಟಫ್ ಇರೋದೇ ಇದು, ಬಿಕಾಸ್ ಕೋಲ್ಡ್ ವಾಟರ್. ಇದರಲ್ಲಿ ಹೈಪೋಥರ್ಮಿಯಾ ಆಗಿ ಅಫಿಷಿಯಲಿ ಐ ಥಿಂಕ್ ಅರೌಂಡ್ 30+ ಜನ ಸತ್ತಿದ್ದಾರೆ ಡ್ಯೂರಿಂಗ್ ಸ್ವಿಮ್. ಸೊ ಬಾಡಿ ಪೂರ ಕೋಲ್ಡ್ ಆಗ್ತದೆ, ಒಂದು 5-10 ನಿಮಿಷಕ್ಕೆ ನೀವು ಟಾಯ್ಲೆಟ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಾವು ಸಿಕ್ಕಾಪಟ್ಟೆ ಲಾಂಗ್ ಡಿಸ್ಟೆನ್ಸ್ ತಯಾರಿ ನಾವು ಐಸ್ ಬಾತ್ ಮಾಡ್ತಿದ್ವಿ ಮೇಡಮ್. ಒಂದು ದೊಡ್ಡ ಸಿಂಟೆಕ್ಸ್ ಡಮ್ಮನ್ನು ಕಟ್ ಮಾಡಿ, ನಾನು ನನ್ನ ಜೊತೆ ಅಮನ್ ಶಾನ್ಬಾಗ್ ಅಂತ ಬಂದಿದ್ದರು, ಧಾರವಾಡ ಮೆಡಿಕಲ್ ಸ್ಟೂಡೆಂಟ್ ಅವರು. ಸೊ ಅವರು ನಾನು ಮೊದಲು 10 ನಿಮಿಷ 15 ನಿಮಿಷ ಕೂಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ದೆನ್ ಹಾಫ್ ಆನ್ ಅವರ್ ಕೂಡ್ತಿದ್ವಿ, ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ತಿದ್ವಿ, 10 ಡಿಗ್ರಿ 12 ಡಿಗ್ರಿ ಆ ಥರ ಟೆಂಪ್ರೇಚರ್ ಕಂಟ್ರೋಲ್ ಮಾಡಿ ಆ ಒಂದು ಸಿಂಟೆಕ್ಸ್ ಟ್ಯಾಂಕಲ್ಲಿ ಕೂತ್ಕೊಂಡು ಅದನ್ನು ಬಾಡಿ ಅಡಾಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಇಟ್ ವಾಸ್ ಕ್ರೇಜಿ ಜರ್ನಿ, ಒಂಥರ ಹುಚ್ಚರ ಜರ್ನಿ ಅಂತ ಹೇಳ್ಬೋದು. ಸೊ ಅದನ್ನು ಈಗ ಒಂದು ಅಂದ್ರೆ ಎಲ್ಲರೂ ಕೇಳ್ತಾರೆ ಅನ್ಸುತ್ತೆ ಈ ಸಂದರ್ಭದಲ್ಲಿ, ಎಲ್ಲ ಇದೆ, ಇದು ಯಾಕೆ ಈ ತರದ ಒಂದು ಅಡ್ವೆಂಚರು, ಇದ್ರ ಆಸಕ್ತಿ ಯಾಕೆ, ಇಷ್ಟೊಂದು ಲೈಫ್ ರಿಸ್ಕ್ ಮಾಡ್ಕೊಂಡು ಯಾಕೆ ಅನ್ನೋ ಪ್ರಶ್ನೆ ಕೇಳ್ತಿರ್ತಾರೆ ಅನ್ಸುತ್ತೆ. ಬೇರೆದವ್ರು ಕೇಳೋದಲ್ಲ ಮೇಡಮ್, ಈ ಕ್ವಶನ್ ನನಗೆ ನಾನೇ ಸುಮಾರು 100 ಸರಿ ಕೇಳ್ಕೊಂಡಿದ್ದೀನಿ. ಐರನ್ ಮ್ಯಾನ್ ಜರ್ನಿ ಟೈಮಲ್ಲಿ ಇರ್ಬೋದು, ಕಾಶ್ಮೀರ್ ಟು ಕನ್ಯಾಕುಮಾರಿಯಲ್ಲಿ ಒಂದು ಹೇಳಲಿಕ್ಕೆ ಬೇಜಾರು ಅನಿಸ್ತದೆ. ನಿನ್ನೆಗೆ ಪುನೀತ್ ಅವ್ರ ಡೆತ್ ಆಗಿ 4 ವರ್ಷ ಆಯಿತು. ಅವ್ರು ನನ್ನ ಕ್ಲೋಸ್ ಫ್ರೆಂಡ್. 28 ಅಕ್ಟೋಬರ್ 2021ಗೆ ನಾವಿಬ್ಬರು ವಿಡಿಯೋ ಕಾಲಲ್ಲಿ ಮಾತಾಡಿದ್ದೀವಿ. ನೈಟ್ ಮಾತಾಡಿ ಮಾರ್ನಿಂಗ್ ಅವರು ನನ್ನ ಬಗ್ಗೆ ಒಂದು ಎಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಬೈಟ್ ಕೊಡೋರಿದ್ರು. ನೆಕ್ಸ್ಟ್ ಡೇ ಅವ್ರ ಡೆತ್ ಆಯಿತು. ನಾನು ಡ್ರಾಪ್ ಮಾಡಿ ಪಂಜಾಬಿಂದ ವಾಪಸ್ ಬಂದು ಬೆಂಗಳೂರಿಗೆ ಬಂದು ಅವ್ರ ಫ್ರೆಂಡಲ್ಲಿ ಅಟೆಂಡ್ ಮಾಡಿ ವಾಪಸ್ ಹೋದೆ. ಒಂದು ಹೆಲ್ತ್ ಅಪ್ಸೆಟ್ ಆಗಿಬಿಡ್ತು. ಸೊ ನಾನು ಬಿಡದೆ ಮತ್ತೆ ನೆಕ್ಸ್ಟ್ 1 ಮಂತಲ್ಲೇ ಆ ಒಂದು ಜರ್ನಿಯನ್ನು 3650 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ 12 ದಿವಸದಲ್ಲಿ ಅದು ನಾನು ಪುನೀತ್ ಅವರಿಗೆ ಅರ್ಪಣೆ ಮಾಡಿದೆ. ಯಾಕೆ ಸ್ಮಾಲ್ ಒಂದು ನಮ್ಮ ಕಡೆಯಿಂದ ಒಂದು ಅಂಥ ಒಂದು ದೊಡ್ಡ ವ್ಯಕ್ತಿಗೆ ಟ್ರಿಬ್ಯೂಟ್ ಅಂತ. ಸೊ ನೀವು ಇಂಥ ಒಂದು ಟೈಮಲ್ಲಿ ನಾನು ಭಾಳ 100 ಟೈಮ್ಸ್ ಕ್ವಶನ್ ಮಾಡ್ಕೊಂಡಿದ್ದೀನಿ, ಇದು ಯಾಕೆ ಬೇಕು, ಇಷ್ಟು ಪನಿಷ್ಮೆಂಟ್ ಯಾಕೆ ಬೇಕು, ಹೆಲ್ತ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಬೋದಲ್ಲ ಅಂತ. ಅಗೇನ್ ಅದೊಂದೇನೋ ಒಳಗಡೆ ಇರ್ತದಲ್ಲ ಮೇಡಮ್, ಮಾಡಬೇಕು. ಅಚೀವ್ಮೆಂಟ್ ನಿಜಕ್ಕೂ ಬಹಳಷ್ಟು ಜನಕ್ಕೆ ಸ್ಫೂರ್ತಿ ಆಗುತ್ತೆ, ಹಿಂಗೂ ಮಾಡಬಹುದು ಇರಬಹುದು ಅಂತೇಳಿ ಅನೇಕ ಜನ ಅಥ್ಲೀಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.